ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಮಗಳದ್ದು ವ್ಯಾಕ್ಸಿನೇಷನ್ ಇದೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಮಾವ. ನಾನು ತೋರಿಸ್ತಾ ಇರೋದು ಬಂದು ಪಂಚಶೀಲ್ ಹಾಸ್ಪಿಟಲ್ ಅಂತ ಮುಂಬೈಯಲ್ಲಿರೋದಿದು. ಸೊ ಕೆ ಮೋಹನ್ ಅಂತ ಏನು ಡಾಕ್ಟರ್ ಇದ್ದಾರಲ್ಲ ಅವ್ರ ಮಗನ ಹತ್ರ ನಾನು ತೋರಿಸ್ತಾ ಇರೋದು. ಸೊ ಈ ಹಾಸ್ಪಿಟಲ್ಗೆ ಹೋಗೋಕ್ಕೆ ಕಾರಣ ಏನು ಅಂತಂತಂದರೆ ನಮ್ಮ ಅತ್ತೆ ನನ್ನ ಗಂಡ ಚಿಕ್ಕ ಮಗು ಇದ್ದಾಗ ಸೊ ಕೆ ಮೋಹನ್ ಡಾಕ್ಟರ್ ಹತ್ರನೇ ತೋರಿಸ್ತಿದ್ರಂತೆ. ಸೊ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ವೀರೇಶ್ಗೆ. ಸೊ ನೀನು ಹೋಗಿಬಿಟ್ಟು ಅದೇ ಡಾಕ್ಟ್ರ್ ಹತ್ರ ತೋರಿಸು, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಓಕೆ ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ಸೊ ಹಾಸ್ಪಿಟಲ್ಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಕರ್ನಾಟಕದವ್ರು ಅವ್ರು ಅಂತ. ಸೊ ಯಾವಾಗ ನಾನು ಹೋದೆ ಫಸ್ಟ್ ಟೈಮ್ ನನ್ನ ಅವ್ರ ಜೊತೆ ಹಿಂದಿಲೇ ಮಾತಾಡಿದೆ. ಆಮೇಲೆ ನಾನು ಯಾವುದೋ ಒಂದು ಕಾರಣಕ್ಕೆ ನನ್ನ ಹಸ್ಬೆಂಡ್ ಜೊತೆ ಕನ್ನಡದಲ್ಲಿ ಮಾತಾಡ್ತಾಯಿದ್ದೆ. ಸೊ ಅವ್ರು ಏನು ಮಾಡಿದ್ರು, ಸಡನ್ನಾಗಿ ನನಗೆ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಿಬಿಟ್ರು. ನನಗೆ ತುಂಬಾ ಶಾಕ್ ಆಗಿಬಿಡ್ತು ಕನ್ನಡದಲ್ಲಿ ಮಾತಾಡಿದ ತಕ್ಷಣ. ಆ ಶಾಕ್ ಕೂಡ ಆ್ಯಂಡ್ ಜೊತೆಗೆ ಖುಷಿನೂ ಆಗೋಯಿತು. ನಾನು ತುಂಬ ಕಂಫರ್ಟಬಲಾಗಿ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆವಾಗ ಅವ್ರು ಹೇಳಿದ್ರು, ನಾವು ಕೇರಳಾಪುರದವರು, ನಾನು ಓದಿದ್ದೆಲ್ಲ ಮೈಸೂರಲ್ಲಿ ಅಂತ. ಸೊ ನನಗೆ ಇನ್ನೂ ಖುಷಿ ಆಗೋಯಿತು ಮೈಸೂರು ಅಂತ ಹೇಳ್ತಿದ್ದಂಗೆ. ಸೊ ನಾನು ಫಿಕ್ಸ್ ಆದೆ, ನಾನು ಇದೇ ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು ಇನ್ನು ನನ್ನ ಬೇಬಿಗೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ನಾನು ಈ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡಿದ್ದು. ನಾನು ಹೋದಾಗಲೆಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಡಾಕ್ಟರ್, ತುಂಬ ಕಂಫರ್ಟಬಲಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳು ಕೂಡ ತುಂಬ ಕಂಫರ್ಟಬಲಾಗಿರ್ತಾರೆ ಅವ್ರ ಜೊತೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ ಬೇಬೀಸ್ ಜೊತೆ. ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಅವಳು. ತುಂಬ ಕಂಫರ್ಟಬಲಾಗಿ ಏನೂ ಭಯ ಇಲ್ದಂಗೆ ಆಟ ಆಡ್ತಾಯಿದ್ಲು. ಬೇರೆ ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾಯಿದ್ರೆ ಅವ್ರನ್ನೇ ನೋಡೋದು, ಕಿರ್ಚಾಡೋದು, ಮಾತಾಡ್ಸೋಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ನನಗೆ ಭಯ ಆಗ್ತಿತ್ತು, ಎಲ್ಲಿ ಏನು ಅಂದ್ಕೊಳ್ತಾರೋ ಏನೋ ಅಂತೇಳ್ಬಿಟ್ಟು. ಆದರೂ ಯಾರೂ ಏನೂ ಅಂದ್ಕೊಳ್ಳಿಲ್ಲ. ಸೊ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು ಕಂಫರ್ಟಬಲಾಗಿ ಅಲ್ಲೆಲ್ಲ ಹಾಸ್ಪಿಟ್ಲಲ್ಲಿ. ನಮಗಿಂತ ಮುಂಚೆ ಒಂದು ದೊಡ್ಡ ಮಗು ಹೋಗಿತ್ತು, ದೊಡ್ಡವಳು, ಒಂದು 2-3 ಇಯರ್ಸ್ ಹುಡುಗಿ ಅವಳು. ಸೊ ಅವಳಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಡಾಕ್ಟರು. ಸೊ ಹಾಗಾಗಿ ಆ ಮಗು 1 hour ಅಳ್ತಾಯಿತ್ತು, ತುಂಬ ಜೋರಾಗಿ ಅಳ್ತಾಯಿತ್ತು. ಸೊ ಹಾಗಾಗಿ ಡಾಕ್ಟರ್ ಸ್ವಲ್ಪ ಬ್ರೇಕ್ ತೊಗೊಂಡ್ರು, ಒಂದು 5 minutes. ನಾನು ಡಾಕ್ಟರ್ನ ತೋರಿಸ್ಬೇಕಂತ ಟ್ರೈ ಮಾಡಿದೆ ಗ್ಯಾಪಲ್ಲಿ ಓಪನ್ ಮಾಡಿದಾಗ, ಬಟ್ ಯಾರೋ ಮಿಡಲ್ ಬಂದುಬಿಟ್ರು. ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಡಾಕ್ಟರ್ನ. ಇದೇ ಹಾಸ್ಪಿಟಲ್. ತುಂಬ ಅಳ್ತಾಯಿದ್ಲು ಆ ಮಗು. ಸೊ ಹಾಗಾಗಿ ಆ ಮಗು ಅಳೋದು ನೋಡಿಬಿಟ್ಟು ಮತ್ತೆ ನನ್ನ ಮಗಳನ್ನೂ ಅಳ್ತಾಳೆ ಅಂತೇಳ್ಬಿಟ್ಟು ಬೇಗ ಇಂಜೆಕ್ಷನ್ ಮಾಡಿಸ್ಕೊಂಡು ಮೆಡಿಷನ್ಸ್ ಎಲ್ಲ ತೊಗೋಬೇಕು ಅಂತೇಳ್ಬಿಟ್ಟು ನನ್ನ ಮಗಳನ್ನ ನಮ್ಮ ಮಾವನ ನಾನು ಕೆಳಗೆ ಕಳಿಸ್ಬಿಟ್ಟೆ. ಅವ್ರು ಹೋಗಿ ಕೆಳಗಡೆ ನಿಂತ್ಕೊಂಡಿದ್ರು. ನಾನು ಮೆಡಿಷನ್ಸ್ ಎಲ್ಲ ತೊಗೊಳೋದಿತ್ತು ಅಂತ ಮೇಲ್ಗಡೆನೇ ಇದ್ದೆ. ವೆಯ್ಟ್ ಮಾಡ್ತಾಯಿದ್ರು ಅವರು. ಹೇಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ನೋಡಿ ನನ್ನ ಮಗಳು. ಸೊ ಅವಳಿಗೆ ಇಂಜೆಕ್ಷನ್ ಕೊಟ್ಟು 5 ನಿಮಿಷ ಹತ್ತಿದ್ದು, ಆಮೇಲೆ ಸುಮ್ಮನೆ ಆಗಿಬಿಡ್ಲು. ಆ ಮಗು 3 hours ಅಲ್ಲ, ಸಾರಿ 1 hour ಏನೋ ಹತ್ತಿದ್ದು ಮಗು ಅದು. ಸೊ ಅದಾದಮೇಲೆ ನಾವು ಹೊರಟ್ವಿ. ನಾನು ಬೆಳಿಗ್ಗೆ ಬೇಗ ಎದ್ದು ಅನ್ನ ಸಾಂಬಾರು ಮತ್ತು ಚಪಾತಿ ಎಲ್ಲ ಮಾಡಿದ್ದೆ. ಸೊ ಪಲ್ಯ ಮಾಡೋಕ್ಕೆ ಟೈಮ್ ಆಗಲಿಲ್ಲ ನನಗೆ. ಸೊ ಹಾಗಾಗಿ ವಡೆ ತೊಗೊಂಡ್ರಾಯ್ತು ಅಂತೇಳ್ಬಿಟ್ಟು ಅಲ್ಲಿ ನಿಯರ್ ಒಂದು ಶಾಪ್ ಇತ್ತು, ಅಂದರೆ ಬೇಕ್ರಿ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ವಡೆ ಎಲ್ಲ. ಸೊ ಹಾಗಾಗಿ ವಡೆ ಮತ್ತು ಸಮೋಸ ತೊಗೊಂಡ್ವಿ ನಾವು. ತುಂಬ ಸ್ವೀಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಹೋದರೆ ಇಲ್ಲೇ ತೊಗೊಳ್ತೀವಿ, ಇಲ್ಲ ಇನ್ನೊಂದು ಕಡೆ ಇದೆ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ, ಅದನ್ನೆಲ್ಲ ಚೆನ್ನಾಗಿತ್ತು. ಸೊ ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ಆರೋಗಿತ್ತು, ಏನು ಮಾಡೋದು. ಸೊ ಹಾಗಾಗಿ ವಡೆ ಮತ್ತು ಸಮೋಸ ಮತ್ತು ಇನ್ನೊಂದು ಏನೋ ಅಂತಾರೆ ಯೆಲ್ಲೋ ಕಲರಲ್ಲಿ ಬರುತ್ತೆ ಅದು. ಸೊ ಅದನ್ನು ತೊಗೊಂಡ್ವಿ ನಾವು. ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಅಷ್ಟೊತ್ತಿಗೆ ಆಟೋಗೆ ಕರೆದ್ರು. ಸೊ ಆಟೋದವರು ಫಸ್ಟ್ ಆಟೋ ಬರಲ್ಲ ಅಂತಂತ ಹೇಳಿದ್ರು. ಆಮೇಲೆ ಇನ್ನೊಂದು ಆಟೋ ಕರೆದ್ವಿ.
ಸೊ ಆಟೋದವರು ಬಂದರು. ಸೊ ನಮ್ಮ ಮಾವಂಗೆ ಮರೆತೇ ಹೋಗ್ತು ಯಾವ ಏರಿಯಾ ಹೋಗಬೇಕು ಅನ್ನೋದು. ಸ್ವಲ್ಪ ಏಜ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಮರ್ತೋಗ್ಬಿಟ್ರು ಅವರು. ಆಮೇಲೆ ನನಗೆ ಕನ್ಫ್ಯೂಸ್ ಆಗೋಯ್ತು, ನನಗೂ ಸಡನ್ನಾಗಿ ಫ್ಲ್ಯಾಶ್ ಆಗಲಿಲ್ಲ. ಆಮೇಲೆ ಬಂದ್ವಿ ನಾವು ಹೇಗೋ ಹತ್ಕೊಂಡು. ಬರ್ತಿದ್ದಂಗೆ ನನ್ನ ಮಗಳು ಅಳೋಕ್ಕೆ ಸ್ಟಾರ್ಟು. ಏನು ತುಂಬ ಅಳ್ತಿದ್ದಾಳೆ ಕೆಳಗೆ ಇಳಿಸಿದ ತಕ್ಷಣ. ಸೊ ನಿದ್ದೆ ತುಂಬ ಬಂದಿತ್ತು ಅವಳಿಗೆ, ಹಾಲು ಕುಡಿಸಿರಲಿಲ್ಲ. ಸೊ ಹಾಗಾಗಿ ಹೊಟ್ಟೆ ತುಂಬ ಹಸಿವಾಗಿತ್ತು. ಸೊ ಫೀಡಿಂಗ್ ಮಾಡಿದೆ, ಮಲಗಿಬಿಟ್ಲು. ಸೊ ನೆಕ್ಸ್ಟು ಅವಳು ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು ಬೇಗನೆ ಚಪಾತಿ ಎಲ್ಲ ಮಾಡಿ, ಚಪಾತಿ ಹಿಟ್ಟೆಲ್ಲ ಕಲಸಿ ಚಪಾತಿ ಮಾಡಿ, ಸೊ ಹೇಗಿದ್ರೂ ವಡೆ ತಂದಿದ್ವಿ. ಸೊ ವಡೆ ಜೊತೆನ ನಾವು ಅಂದರೆ ಹಚ್ಕೊಂಡು ತಿಂದ್ವಿ. ಸೊ ವಡೆ ಮತ್ತು ಚಪಾತಿನ ಎಷ್ಟು ಹೊಟ್ಟೆ ಹಸಿವಾಗಿತ್ತು ಅಂತಂದರೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಕೈನೇ ಆಡ್ತಾ ಇರಲಿಲ್ಲ ನನಗೆ. ಆದರೆ ವೀಡಿಯೋನ ಮುಂದೆ ಓಡಿಸಿದ್ದೀನಿ ಫಾಸ್ಟಾಗಿ. ಸೊ ಹಾಗಾಗಿ ನಿಮಗೆ ಈ ಥರ ಕಾಣಿಸ್ತಿದೆ. ಸೊ ನನ್ನ ಚಪಾತಿ ಮಾಡಾದಮೇಲೆ ವಡೆ ಎಲ್ಲ ಸ್ವಲ್ಪ ತವಾ ಮೇಲೆ ಇಟ್ವಿ. ತವದ ಮೇಲೆ ಇಟ್ಟಾಗ ಸ್ವಲ್ಪ ಬಿಸಿ ಆಗುತ್ತೆ ಅಲ್ವಾ, ಆರೋಗ್ಬಿಟ್ಟಿತ್ತು ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಆದಮೇಲೆ ವಡೆನ ಚಪಾತಿ ಜೊತೆ ಹಂಚ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಾನು ಮತ್ತು ನನ್ನ ಮಗಳು ಎಲ್ಲ. ನನ್ನ ಮಗಳು ಮಲಗಿದ್ಲು ಆಲ್ರೆಡಿ. ಸೊ ನಾವು ಊಟ ಮಾಡಿಕೊಂಡು ನಾನು ಅವಳ ಪಕ್ಕ ಹೋಗಿ ಮಲ್ಕೊಂಡೆ. ಈವ್ನಿಂಗು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ನಮ್ಮ ಪಕ್ಕದ ಮನೆಯವರು. ಸೊ ಹಾಗಾಗಿ ಸೀರೆ ಉಟ್ಕೊಂಡು ಬೇಗನೆ 7 ಗಂಟೆ ಏನೋ ಆಗಿತ್ತು. ಸೊ ಆ 7 ಗಂಟೇಲಿ ನಾನು ಸೀರೆ ಉಟ್ಕೊಂಡು ಹೋಗ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡು ಬೇಗನೆ ಬಂದು ಮತ್ತೆ ಈವ್ನಿಂಗ್ ಅಡುಗೆಗೆ ರೆಡಿ ಮಾಡಿದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಪ್ಲೀಸ್